ಸರಿ ನೆಕ್ಸ್ಟ್. ನೆಕ್ಸ್ಟು ಲೈನರ್, ಐಲೈನರ್. ಐಲೈನರ್. ನೀವೇನು ಐಗೆಲ್ಲ ಸೆಟ್ ಮಾಡಲ್ಲ ಮತ್ತೆ ಕನ್ಸಿಲರ್ ಹಚ್ಚಿದ್ರೆ ಮುಗೀತು, ಐಲೈನರ್ ಡೈರೆಕ್ಟ್ ಹಾಕ್ತೀರಾ? ಕನ್ಸಿಲರ್ ಹಚ್ಚಿದ್ನಲ್ಲ. ಅದೇ ಸೆಟ್ ಆಗ್ಬಿಡ್ತೀಗ. ಹಾ, ಅಂದ್ರೆ ಇಲ್ಲಿ ಬ್ಲಾಕ್ ಯಾರಿಗೆ ಎಲ್ಲ ಆಗಿರುತ್ತೋ, ನನಗಿಲ್ಲಲ್ಲ ಅಷ್ಟು ಬ್ಲ್ಯಾಕ್. ಅಲ್ಲ ಬ್ಲಾಕ್ ಇದ್ದವರಿಗೆ. ಮತ್ತೆ ನನಗೆ ಯಾಕೆ ಹಚ್ಚಿದ್ರಿ? ಅಂದ್ರೆ ಸ್ವಲ್ಪ ಇತ್ತು, ಇದಕ್ಕೂ ಮ್ಯಾಚ್ ಆಗ್ಬೇಕು ಅಂತ ಸೆಟ್ ಸೆಟ್ ಮಾಡಿದ್ರಿ. ಮಾಡಿದ್ದೀನಿ. ಅಲ್ಲ ಇವಾಗ ಅದು ಸೆಟ್ ಆಯ್ತು, ಈಗ ಸೆಟ್ ಆಗಿದೆ. ಇನ್ನೊಂದ್ಸರಿ ನೀವು ಏನು ಇದು ಮಾಡೋ ಅಂಥದ್ದು ಏನಿಲ್ಲ. ಇಲ್ಲ. ಕನ್ಸಿಲರ್ ಹಚ್ಚಿ ಐಲೈನರ್ ಡೈರೆಕ್ಟ್. ಹೌದು. ಹೊಸದ್ ಮೇಕಪ್ ಕಲಿತಾ ಇದ್ದೀನಿ ಗೈಸ್ ನಾನು. ಇವಾಗ ನೆಕ್ಸ್ಟ್ ಈಗ ಐಲೈನರ್. ಇದು ಐಲೈನರಾ? ಇದು ಐಲೈನರ್ ಅಲ್ಲ, ಅದು ಐಲೈನರ್ ಚೂಪಾಗಿರುತ್ತೆ. ಬೀಳುತ್ತೆ. ಏನಿರುತ್ತೆ ಅಂದ್ರೆ ಪೆನ್ ತರ ಇರುತ್ತೆ, ಲಿಕ್ವಿಡ್ ತರ ಇರುತ್ತೆ. ಇದು ಇದಾಗತ್ತೆ, ಬೀಳುತ್ತೆ. ಹಿಂಗೆ ಹಿಂಗೆ ಹಿಂಗೆ. ಹಾ, ಹಂಗೆ. ಇದು ತಲೆ ಬುಡನೂ ಗೊತ್ತಿಲ್ಲ ಗಾಯಸ್ ನನಗೆ. ಗೈಸ್ ಇವಾಗ ಈ ಪಾರ್ಟ್ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ. ನನಗೆ ಹೆಂಗ್ ಹಚ್ತಾರೆ ಇವರು ಅಂತ. ಲೈನ್ ಅಲ್ಲಿ ಇದಲ್ವಾ ಹಿಂಗೆ ಕಣ್ಣಿಗೆ. ಲೈನ್ ಅಲ್ಲಿ ಇವಾಗ ಹೆಂಗ್ ಮಾಡ್ತೀರ ನೋಡಿ ನಿಜವಾಗ್ಲೂ. ಮತ್ತೆ ಕಣ್ಣಿನ ರೆಪ್ಪೆ ಇರುತ್ತಲ್ಲ, ಅದಕ್ಕೆ ಹೀಗೆ ಅನ್ನೋದ ಅಥವಾ ಕಣ್ಣಿನ ಮೇಲೆ ಹಿಂಗೆ? ಅದ್ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮಿ ಹೇಳ್ಕೊಡಂಗಿಲ್ಲ, ಮೋಸ ಮಾಡ್ದಂಗೆ. ಆಯ್ತು. ಇಲ್ಲ ಅಂದ್ರೆ ನಮ್ಮ ಅಮ್ಮಿನ ಕೂರಿಸಿ ನೀನು ನಮ್ಮ ಅಮ್ಮಿಗೆ ಮೇಕಪ್ ಮಾಡ್ಬೇಕು. ಆಯ್ತು. ನಿನಗೆ ಮೇಕಪ್ ಮಾಡು. ಆಯ್ತು. ಕಣ್ಣು ಬಿಡ್ಬೇಕು. ಕಣ್ಣು ಡಿಪ್ರೆಷನ್. ಗಾಯ್ಸ್ ಇವ್ರು ನನಗೆ ಏನಾದ್ರು ಮಾಡಾಕ್ತಾರೆ, ಕಣ್ಣೊಳಗೆ ಹಚ್ತಾರ. ಕಣ್ಣು ಹಿಂಗೆ ಹಚ್ಕೋಬೇಕು. ಗಾಯ್ಸ್ ನಮ್ಮ ಅಮ್ಮನ ನಗಾಡ್ತಿದಾರೆ ಇವ್ರ ಮಾತಿಗೆ. ಎಲ್ಲ ಹಚ್ಬೇಕು? ಕಣ್ಣಿಂದ ಇದ್ರ ಲೈನ್ ಇರುತ್ತಲ್ಲ, ರೆಪ್ಪೆ ಇರುತ್ತಲ್ವಾ, ಅದ್ರ ಫುಲ್ ಲೈನ್ ಹಚ್ಬೇಕು. ಕಣ್ಣೊಳಗೆ ಹಚ್ಬೇಕು ಅಂತಿದ್ರು. ಕಣ್ಣೊಳಗಲ್ಲ, ಅದೇ ಕಣ್ಣಿನ ಲೈನ್ ಮೇಲೆ ಗೊತ್ತಾಯ್ತು. ರೆಪ್ಪೆ ಬಂದಿರುತ್ತಲ್ಲ, ಅದು ಅದು ಲೈನ್ ಹಚ್ಬೇಕು. ಲೈನರ್ ಹಚ್ಚುತ್ತಾರಾ? ಹಾ, ಸೀರಿಯಸ್ಲಿ? ಐಲೈನರ್ ಅಂದ್ರೆ ಅದೇ ಅಲ್ವಾ? ನೋಡೋಣ. ಹಚ್ಚ್ರಿ ಈಗ. ನನಗೆ ಕಣ್ಣೊಳಗೆ ಬೇಡ ಗೈಸ್. ಇವ್ರು ನಿಜವಾಗ್ಲೂ ಏನಾರು ಮಾಡಾಕ್ತಾರೆ, ಇವ್ರಿಗೆ ಹೇಳ್ತೀನಿ ಏನು ಅಂತ. ಐಲೈನರ್ ಅಂದ್ರೆ ಇದನ್ನ ಈ ರೆಪ್ಪೆ ಇಲ್ಲಿ ಹಚ್ಚೋದು. ನೀವ್ ಹೇಳ್ತಿರೋದು ಕೆಳಗೆ ಹಚ್ಚೋದು ಕಾಜಲ್ಲು. ಈಗ ರೆಪ್ಪೆ ಕಣ್ ಕೆಳಗೆ ಹಚ್ಚೋದು ಕಾಜಲ್ಲು, ಮೇಲ್ಗಡೆ ಹಚ್ಚೋದು ಲೈನರ್, ಐಲೈನರ್. ಅಂದ್ರೆ ಮೇಲೆ ಬೇರೆ ಕೆಳಗಡೆ ಬೇರೆ. ಮೇಲೆ ಗೈಸ್ ಇದೊಂದು ಹೇಳಿದೀನಿ, ಯಾಕಂದ್ರೆ ಕಣ್ಣು ನನ್ ಮುಂಚೆನೆ ಸೂಕ್ಷ್ಮ ಇದೆ, ಮತ್ತೆ ರೆಡ್ ಆಗ್ಬಿಡುತ್ತೆ ನನಗೆ ಅದಕ್ಕೆ. ಗೈಸ್ ನನಗೆ ನಗುನೆ ಕಂಟ್ರೋಲ್ ಆಗ್ತಿಲ್ಲ. ಇವ್ ಏನ್ ಮಾಡಿರ್ತಾರೆ ಅಂತ. ಆಯ್ತಾ ನೋಡಿ, ನೀವು ನೀಟಾಗಿ ಮಾಡಿದ್ರೆ ಮಾಡಿ. ಆಯ್ತು. ಗೈಸ್ ಇದೇನು ಒಂದೇ ಕಣ್ಣಿಗೆ? ಇನ್ನೊಂದು ಕಣ್ಣಿಗೆ. ಗೈಸ್ ಇವರೇನೋ ಮಾಡಿದ್ದಾರೆ, ನಗ್ತಿದ್ದಾರೆ ಇವರು. ನಾನು ಆಮೇಲೆ ನೋಡ್ತೀನಿ. ಆಯ್ತು. ಈಗ ಡ್ರೈ ಆಗ್ಬೇಕಾ? ಸ್ವಲ್ಪ ಡ್ರೈ ಆಗ್ಲಿ. ಗೈಸ್ ಲೈನರ್ ಈಗ ಸ್ವಲ್ಪ ಡ್ರೈ ಆಯ್ತು. ಈಗ ನೆಕ್ಸ್ಟ್ ಕಾಡಿಗೆ ಕಾಜಲ್. ಕಾಜಲ್. ಕಣ್ಣು ಹುಷಾರು ಒಳಗಚ್ಚಿ.
ಹಚ್ಚಿದ್ರಾ? ಆಯ್ತು. ಈಗ ಅಷ್ಟೇ. ಈಗ ಲಿಪ್ ಲೈನರ್. ಅಲ್ಲಿ ನಿಧಾನ ನೋಡ್ಕೊಂಡ್ಬಿಡ್ತೀರಲ್ಲ ಇಲ್ಲ, ಈಗ ಇದ್ರ ಮೇಲೆ ಇರುತ್ತಲ್ವಾ? ಅದೇ ಅದ್ರ ಮೇಲೆ ಇದ್ದಿದ್ದು ಓದ್ತಿದ್ದೀರಾ, ಗೊತ್ತಾಗ್ತಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಲಿಪ್ ಲೈನರ್ ಅಂತ. ಸರಿ. ಇದು ಏನಕ್ಕೆ ಅಂದ್ರೆ ಫಸ್ಟ್ ನಾವು ಡ್ರಾಯಿಂಗ್ ಬಿಡಿಸ್ತೀವಲ್ಲ, ಸ್ಕೆಚ್ ಮಾಡ್ಕೋತೀವಿ ಫಸ್ಟ್, ಆಮೇಲೆ ಪೇಂಟ್ ತುಂಬ್ತೀವಿ ಅಲ್ವಾ, ಹಂಗೆ ಫಸ್ಟ್ ಲಿಪ್ಸಿಗೆ ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಚ್ಕೋಬೇಕು. ಈಗ ಲಿಪ್ ಲೈನರ್ ಹಚ್ಚಿದ್ದೀನಿ. ನೆಕ್ಸ್ಟ್ ಈಗ ಲಿಪ್ಸ್ಟಿಕ್ ನಾನು 4 ಶೇಡ್ಸ್ ಇಟ್ಟಿದ್ದೀನಿ. 4 ಶೇಡ್ಸ್ ಇದೆ. ಯಾವ್ದಾದ್ರು ಒಂದು ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಹಚ್ಚ್ರಿ. ಅದು ಹಚ್ತೀರಾ? ಹೆಂಗ್ ಮಾಡ್ಬೇಕು? ಹಂಗ್ ಮಾಡ್ಬೇಕಾ? ಹಚ್ಚಿದ್ಮೇಲೆ ಹೆಂಗೆ? ಅಲ್ಲಿ ತೋರಿಸ್ರಿ ಕ್ಯಾಮ್ರಕ್ಕೆ. ಹಿಂಗ್ ಮಾಡ್ಕೊಂಡ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ. ಮಾಡ್ಕೊಂಡಿದ್ದೀನಿ. ಈಗ ಗ್ಲಾಸಿ. ಏನು? ಲಿಪ್ ಗ್ಲಾಸಿ. ಲಿಪ್ ಗ್ಲಾಸಿ ಗ್ಲಾಸಿ ಅಂದ್ರೆ ಲಿಪ್ ಗ್ಲಾಸ್. ಮೂರು ಇದೆ ಅಲ್ವಾ? ಅಂದ್ರೆ ಲಿಪ್ಸ್ಟಿಕ್ಸ್ ಜೊತೆ ಬಂದಿರೋದು ಗ್ಲಾಸ್, ಲಿಪ್ ಗ್ಲಾಸ್. ಇದನ್ನ ಎತ್ತಿಡ್ಲಾಗಾದ್ರೆ ನೋಡಿ ನಿಮ್ಗೆ ಏನ್ ಅಪ್ಲೈ ಮಾಡ್ತೀರಾ, ಯಾವ್ದು ಅಪ್ಲೈ ಮಾಡ್ತೀರೋ ಅದು. ಇದೆ ಅಪ್ಲೈ ಮಾಡ್ತೀನಿ. ಲಿಪ್ ಗ್ಲಾಸ್ ಅಲ್ಲ, ಅಂದ್ರೆ ಗ್ಲಾಸೇ, ಬಟ್ ಅದು pH ಲೆವೆಲ್ ಚೇಂಜ್ ಮಾಡೋ ಅಂಥದ್ದು. ಇವಾಗ ನನ್ನ ಹತ್ರ ಸದ್ಯಕ್ಕೆ ಇದು ಬಿಟ್ರೆ ಇನ್ನೊಂದಿದೆ ನೋಡಿ, ಇದೇ ಯೂಸ್ ಮಾಡ್ತೀರಾ ಅಂದ್ರೆ ಯಾವ್ದಾದ್ರು ಲಿಪ್ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ಬೋದು. ಓಪನ್ ಮಾಡೋದು. ಲಿಪ್ ಗ್ಲಾಸಿ. ಲಿಪ್ ಗ್ಲಾಸ್. ಇದೇನಕ್ಕೆ ಅಂದ್ರೆ ಗ್ಲಾಸಿ ತರ ಫೀಲ್ ಆಗುತ್ತೆ. ಲಿಪ್ಸ್ ಎಲ್ಲ ಶೈನ್ ಕಾಣಕ್ಕೆ. ಸಾಕಾ? ಮಾಡ್ರೆ ಸೆಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ನಾನು ಇಷ್ಟು ಮಾಡಿರೋದೇ ದೊಡ್ಡದು ಸಾಕು ಬಿಡ್ರಿ ಅಂತಿರಲ್ಲ. ಹೌದು. ನಾನು ಏನ್ ಹೇಳ್ತೀನಿ ಅದಕ್ಕೆ ಹೂ ಅಂತಾರ ಅವರು. ಇದು ಮಸ್ಕಾರ ಏನಕ್ಕೆ ಯೂಸ್ ಮಾಡ್ತಾರೆ? ಮಸ್ಕರ ಅಲ್ಲಿ ಓದ್ಬಿಟ್ಟು ನೀವು ಹೇಳೋದಲ್ಲ. ಅಲ್ಲ, ಇಲ್ಲಿರೋದು ಓದಿದ್ರು ಗೊತ್ತಾಗ್ಬೇಕಲ್ಲ, ಎಲ್ಲ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸರಿ ಮಸ್ಕರ ಎಲ್ಲಿ ಯೂಸ್ ಮಾಡ್ತೀರಾ? ಕಣ್ಣಿನ ಕೆಳಗಡೆ. ಗೈಸ್ ನಾನು ಇವ್ರು ಹೇಳೋದಕ್ಕೆ ಶಾಕ್ ಆಗ್ತೀನಿ. ರೆಪ್ಪೆಗೆ. ಸರಿ. ಮೋಸ್ಟ್ ಇರಿಟೇಟೆಡ್ ಅಂದ್ರೆ ಇದೆ ಗೈಸ್. ನನಗೆ ಒಂದ್ಸಲ ಅಪ್ಲೈ ಮಾಡಿದ್ರು ಚುಚ್ತಾ ಇರುತ್ತೆ ಇದು. ನಿಜ ನಮ್ಮ ಬಾಯ್ಸ್ ಇಷ್ಟೆಲ್ಲ ಇದ್ರೆ ನಿಜ ಮಾಡ್ಕೊಂತಾನೆ ಇರ್ಲಿಲ್ಲ. ಹೆಣ್ಮಕ್ಳಾಗಿರೋದಕ್ಕೆ ಇಷ್ಟು ಪೇಷನ್ಸ್ ಇಂದ ಮಾಡ್ಕೊತಾರೆ. ಇದು ಹಚ್ಚಿದ್ರೆ ಚೂಪಾಗುತ್ತಲ್ವಾ ರೆಪ್ಪೆ. ಒಂದೊಂದು ಲೆಂತ್ ಅನ್ಸುತ್ತೆ, ಒಂದೊಂದು ಅಂದ್ರೆ ಚೆನ್ನಾಗಿ ಲೆಂತ್ ಜಾಸ್ತಿ ತರ ಫೀಲ್ ಆಗುತ್ತೆ.
ಅಂದ್ರೆ ವಾಲ್ಯೂಮ್ ಬರುತ್ತೆ ಅಂತಾರಲ್ಲ, ಅದಕ್ಕೋಸ್ಕರ ಅಪ್ಲೈ ಮಾಡಿದಾಗೆ. ಆಯ್ತು, ಮಸ್ಕರ ಆಯ್ತು. ನೆಕ್ಸ್ಟ್ ಇನ್ನೇನು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಅಪ್ಲೈ ಆಗಿದೆ. ಮಾಡಿದ್ದಾರೆ. ಇದು ಹಗುರ ಹಗುರ. ಇದೇನದು ಚಿಕ್ಕವರಿದ್ದಾಗ ಅಕ್ಕ ಹಚ್ಕೋತಾ ಇರ್ತಿದ್ದು. ಹಾ, ಇಲ್ಲಿ ಮಧ್ಯಕ್ಕೆ ಬಟ್ಟೆ ಇಟ್ಕೊಂತಾರಲ್ವಾ, ಹಣೆ ಬೊಟ್ಟು. ಐಟೆಕ್ಸ್. ಅಂದ್ರೆ ಈ ಡ್ರೆಸ್ಸಿಗೆ ಐಟೆಕ್ಸ್ ಬೇಕಾ? ಬೇಡ. ಮತ್ತೆ ನೀವು ಇಡ್ತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಆಯ್ತು. ಹಗುರ ಹಗುರ ಸುಮ್ಮನೆ ಹಿಂಗೆ ಮಲಗಿಸ್ಬಿಡಿ ಅದನ್ನ. ಈಗ ನೆಕ್ಸ್ಟ್ ಅದು ಯಾವುದು ಪ್ರಾಡಕ್ಟ್? ಇದು ಇದು ಲಾಸ್ಟ್ ಉಳ್ದಿರೋದು ಇವಾಗ. ಇದು ಶಿಮ್ರಿ. ಏನು? ಶಿಮ್ರಿ ಗೈಸ್, ಯಾರು ಮೇಕಪ್ ಆರ್ಟಿಸ್ಟ್ ಇದನ್ನೇನಾದ್ರೂ ವ್ಲಾಗ್ ನೋಡಿದ್ರೆ ಎಷ್ಟು ನಗಾಡ್ತಾರೋ. ಶಿಮ್ರಿ ಅಂದ್ರೆ ಮದ್ವೆಯಲ್ಲಿ ಎಲ್ಲಾನು ಫಂಕ್ಷನ್ಗೆ ಹೋಗಿರ್ತಾರಲ್ಲ, ಎಲ್ಲದು ಮಿಂಚ್ ಮಿಂಚ್ ತರ ಕಾಣ್ತಾ ಇರುತ್ತೆ. ಮಿಂಚ್ ಮಿಂಚ್ ತರ, ಹ್ಮ್ ಅದಕ್ಕೆ ಶಿಮ್ರಿ ಅಂತಾರ. ಹ್ಮ್ ಸಾಕು ಬಿಡಿ, ಅಷ್ಟು ಹಚ್ಚರೆ ಸಾಕು. ಸ್ವಲ್ಪ ಹಚ್ಚರೆ ಜಾಸ್ತಿ ಆಗುತ್ತೆ. ಏನ್ ಹೆಸರು? ಶಿಮ್ರಿ. ಗೈಸ್, ಇದನ್ನ ಶಿಮ್ರಿ ಅಂತಾರಂತ ನೋಡಿ. ಇದು ಎಲ್ಲಾಗೂ ಅಪ್ಲೈ ಮಾಡ್ಬೋದು, ಅಥವಾ ಇಲ್ಲಿ ಅಷ್ಟೇ ಹೋಲ್ apply ಫೇಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ಇಷ್ಟೇ. ಗೈಸ್, ಇವ್ರು ಎಷ್ಟು ಜೋರಿದ್ದಾರೆ ಗೊತ್ತಾ? ನಾನು ರಿಯಾಕ್ಟ್ ಆಗ್ತಿದ್ದೀನಲ್ಲ, ಅಂದ್ರೆ ಇವಾಗ ಹೋಲ್ ಫೇಸ್ ಅಂದ ತಕ್ಷಣ ರಿಯಾಕ್ಟ್, ಹೌದಾ ನಂಗ ಆಶ್ಚರ್ಯ ತರ ಮಾಡ್ತೀನಲ್ಲ, ಅವಾಗ ಒಂದೆರಡು ಕಮ್ಮಿ ಹೇಳ್ಬಿಡೋದು. ಅವರೇ ಒಪ್ಕೋತಿದ್ದಾರೆ. ಈಗೆಲ್ಲ ಅಪ್ಲೈ ಮಾಡ್ತಿದ್ನ. ಈಗ ಇದು ಕೆನ್ನೆ. ಶಿಮ್ರಿ. ಶಿಮ್ರಿ. ಶಿಮ್ರಿ ಅಲ್ಲ, ಹೈಲೈಟರ್. ಇದು ಹೈಲೈಟರ್. ಹೈಲೈಟರ್ ಎಲ್ಲ ಚಿತ್ತರ ಅಲ್ಲ, ನನಗೆ ಗೊತ್ತಿಲ್ಲ, ನಾನು ನಿಮಗೆ ಸುಮ್ಮನೆ ಕೇಳ್ತಿದ್ದೀನಿ. ಹೌದು. ಸರಿ. ಗೈಸ್, ಎಲ್ಲ ಹಚ್ತಿದಾರೆ ನೋಡ್ರಿ ಒಂದ್ಸರಿ. ಅದು ಹೈಲೈಟರ್ ಹಚ್ತಾ ಇರೋದು ಇವರು. ಇಲ್ಲಿ ಹಚ್ಚೋದು ಅನ್ಸುತ್ತಲ್ವಾ? ಅದ್ ನನ್ಗೆ ಗೊತ್ತಿಲ್ಲ, ನೀವೇ ಅಲ್ವಲ್ಲ ಮೇಕಪ್ ಆರ್ಟಿಸ್ಟ್. ಹೈಲೈಟ್ ಅಂದ್ರೆ ಈಗ ಕೆನ್ನೆ ಚೂಪು ಕಾಣ್ಬೇಕು ಅಂತ ಇದು ಹೈಲೈಟ್ ಹಚ್ತಾರೆ. ಏನೋ ಮಾಡ್ತಿದ್ದಾರೆ ಗೈಸ್, ನೋಡೋಣ ಲಾಸ್ಟ್ಗೆ. ಆಯ್ತು ಅಷ್ಟೇ. ಕೆನ್ನೆಗೆ ಅಷ್ಟೇ ಹಚ್ಚದಾ? ಇಲ್ಲಿ ನೆಕ್ಕಿಗೆ ಹಚ್ಚಲ್ಲ ಹೈಲೈಟರ್. ಇಲ್ಲೇ ಇಲ್ಲ ಹಚ್ಚೋದು. ಸರಿ, ಹಚ್ಚಿ. ನಂಗೆ ನಿಜವಾಗ್ಲೂ ನಗು ಕಂಟ್ರೋಲ್ ಆಗ್ತಿಲ್ಲ. ಒಂದೆರಡು ಗೊತ್ತಿಲ್ಲಲ್ಲ. ಸರಿ. ಇಲ್ಲಿ ಹಚ್ತಾರಲ್ವಾ? ನಮ್ಮ ಮಮ್ಮಿ ಶಾಕ್ ಆಗ್ತಿದ್ದಾರೆ, ಹೈಲೈಟರ್ ಎಲ್ಲ ಹಚ್ತಿದ್ದಾರೆ ಅಂತ. ಗೈಸ್, ಮಾಡಿದ್ದಲ್ಲ ನೀರಿಗೆ ಹೋಮ ಅಂದಂಗ್ ಮಾಡ್ಬಿಟ್ರು ಗೈಸ್ ಇವರು. ಲಾಸ್ಟಿಗೆ ಹೇಳ್ತೀನಿ, ಲಾಸ್ಟಿಗೆ. ಗೈಸ್, ನಮ್ಮ ಅಮ್ಮನೂ ಏನೋ ಆ ಕಡೆ ಅಲ್ಲಿ ಕೂತಿದಾರ, ಸೂಪರ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಅಂತಿದ್ದಾರೆ. ನನಗೆ ಗೊತ್ತಿಲ್ಲ ಗೈಸ್ ಹೆಂಗಿದೆ ಅಂತ. ಕ್ಯಾಮ್ರಾದಲ್ಲಂತೂ ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಬಟ್ ರಿಯಲ್ ಅಲ್ಲಿ ಹೇಗೆ ಕಾಣುತ್ತೆ ಅದು ಸ್ವಲ್ಪ ಚೇಂಜ್ ಇರುತ್ತೆ ನೋಡಕ್ಕೆ. ನೋಡೋಣ. ಆಯ್ತಾ, ಎಲ್ಲ ಮೇಕಪ್ ಮುಗೀತಾ? ಇವಾಗ ಇದ್ರಲ್ಲಿ ಇವ್ರು ಏನೇನು ಯೂಸ್ ಮಾಡಿಲ್ಲ ಅಂತ ನಾನು ಹೇಳ್ತೀನಿ ನಿಮಗೆ, ಇಟ್ಕೊಳ್ಳಿ. ಗೈಸ್, ಆಲ್ಮೋಸ್ಟ್ ಎಲ್ಲದೂ ಯೂಸ್ ಮಾಡಿದ್ದಾರೆ. ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ ನಾನು.
ಲಿಪ್ ಬಾಮ್ ಯೂಸ್ ಮಾಡಿಲ್ಲ. ಲಿಪ್ ಬಾಮ್ ಅದು ಎಣ್ಣೆ ಅವ್ರವ್ರ ಇಷ್ಟ ಅಪ್ಲೈ ಮಾಡೋದು. ನಾನು ಯೂಸ್ ಮಾಡ್ತೀನಿ, ಯಾಕಂದ್ರೆ ಲಿಪ್ಸ್ ಸ್ವಲ್ಪ ಮಾಯ್ಶ್ಚರ್ ಆಗಿದ್ರೆ ಲಿಪ್ಸ್ಟಿಕ್ ಚೆನ್ನಾಗಿ ಕೂರುತ್ತೆ ಅಂತ ನಾನು ಯೂಸ್ ಮಾಡ್ತೀನಿ. ಒಂದೊಂದು ಲಿಪ್ಸ್ಟಿಕ್ಸಿಗೆ ಬೇಕಿರಲ್ಲ, ಅದಕ್ಕೆ ಮಾಯ್ಶ್ಚರ್ ಆ ಥರದ್ದು ಇರುತ್ತೆ, ಬಟ್ ಅಂದರೂ ನಾನು ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಒಂದು ಇದು ಟಿಂಟ್ ಲೈಕ್ pH ಬ್ಯಾಲೆನ್ಸ್ಡ್ ಥರ ಇದು ಒಂದು ಗ್ಲಾಸೇ ಅದು ಕೂಡ, ಬಟ್ ಅವರು ಬೇರೆ ಅಪ್ಲೈ ಮಾಡಿದ್ದಾರೆ. ಆಲ್ಮೋಸ್ಟ್ ಲಿಪ್ಸ್ಟಿಕ್ಸ್ ಯೂಸ್ ಮಾಡಿದ್ದಾರೆ, ಒಂದೇನೋ ಗ್ಲಾಸ್. ನಂತರ ಲಿಪ್ ಲೈನರು ಯೂಸ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದಾರೆ. ಮಾಯ್ಶ್ಚರೈಸರ್ 2 ಇಟ್ಟಿದ್ದೆ, ಒಂದು ಯೂಸ್ ಮಾಡಿದ್ದಾರೆ. ಓಕೆ ಗೈಸ್, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದಾರೆ ಇವರು. ಗೈಸ್ ಏನೋ ಹೇಳ್ತಾರಂತ ಇವರು. ಗೈಸ್ ಏನಂದ್ರೆ ಹಾ. ಮೇಕಪ್ ಮಾಡಿದ್ನಲ್ಲ ಚೆನ್ನಾಗಿ ಕಾಣ್ತಿದೆ, ಬಟ್ ಏನು ವಿಯರ್ಡ್ ಥರ ಏನು ಅನಿಸ್ತಾ ಇಲ್ಲ. ಬೇಕಾದ್ರೆ ಒಂದ್ಸಲ ಅತ್ತೆನ ಕೇಳಿದ್ರೆ ಅತ್ತೆನೂ ತುಂಬ ಚೆನ್ನಾಗಿದೆ ಅಂತಂದ್ರು. ಮಮ್ಮಿನ ಕರಿತೀನಿ, ಕೇಳೋಣ. ಗೈಸ್ ನನಗೆ ನಿಜ ಒಂಥರ ಇವಾಗ ನೀವು ಯಾರು ಮೇಕಪ್ ಮಾಡಿದ್ದು ಆದರೆ ಫೇಸ್ ಎಲ್ಲ ಒಂಥರ ಸ್ಟಿಕ್ಕಿ ಫೀಲ್ ಆಗ್ತಿದೆ ನನಗೆ. ನೀವು ಮುಟ್ಟು ನೋಡ್ರಿ ಬೇಕಾದ್ರೆ. ನಾನು ಮೇಕಪ್ ಆದಾಗ ಹಿಂಗೆ ಸ್ಟಿಕ್ಕಿ ಇರುತ್ತಾ? ಇಲ್ಲ ಇಲ್ಲ, ಮತ್ತೆ ಅದೇ ನಾವು ಮಾಡಿದೀವಲ್ಲ ಅದಕ್ಕೆ ಸ್ಟಿಕ್ಕಿ ಇದೆ. ಅವ್ರು ಮಾಡ್ಕೊಂಡಾಗ ಸಾಫ್ಟ್ ಇರುತ್ತೆ. ಗೈಸ್ ಸೀರಿಯಸ್ಲಿ ನನಗೆ ಶಾಕ್ ಆಯಿತು. ಹೈಲೈಟರ್ ಇಡೀ ಇಷ್ಟು ಅಂದರೆ ಈ ಕೆನ್ನೆ ಪೂರ್ತಿ ಹೈಲೈಟರ್ ಮಾಡಿದ್ದಾರೆ ಇವರು. ಹೈಲೈಟರ್ ಇಲ್ಲಿ, ಆಮೇಲೆ ಇಲ್ಲಿ ನೋಸ್ ಈ ಥರ ಇಲ್ಲಿ ಇಲ್ಲಿ ಅಪ್ಲೈ ಮಾಡಲ್ಲ ಹೈಲೈಟರ್ನ. ಆಯ್ತು, ಶಾರ್ಪ್ ಇರೋ ಕಡೆ ಹೈಲೈಟ್ ಮಾಡ್ತಾರೆ. ನನಗೆ ನಮ್ಮ ಮಮ್ಮಿಗೂ ಮೇಕಪ್ ಅಷ್ಟೊಂದೇನು ಅಷ್ಟು ರೀತಿಯಲ್ಲಿ ಗೊತ್ತಿಲ್ಲ. ಮೀನ್ಸ್ ನಾನೇ ರೆಡಿ ಮಾಡ್ತಾ ಇರ್ತೀನಿ ಮಮ್ಮಿಗೆ. ಮಮ್ಮಿಂಗೆ ಕೇಳೋಣ, ಮಮ್ಮಿ ಏನು ಹೇಳ್ತಾರೆ. ಅವ್ರು ಚೆನ್ನಾಗಿದೆ ಅಂತಾರೆ, ಹಳೆಯ ಕಡೆ ಎಲ್ಲ ಸಪೋರ್ಟ್. ನೀನೇ ಅಮ್ಮ. ಒಂದ್ಸತಿ ಫೇಸ್ ತೋರ್ಸು. ಅಮ್ಮ, ನಾನು ಫೇಸ್ ತೋರಿಸ್ತೀನಿ ಗೈಸ್, ಅದಕ್ಕೆ ಮುಂಚೆ ಅಮ್ಮನ ಹತ್ರ ರಿವ್ಯೂ ಕೇಳೋಣ. ಮೈಕ್ ಇಡು. ಹಾಯ್ ಅನ್ನಮ್ಮ. ಹಾಯ್ ಹಾಯ್. ನೀನು ಹಾಯ್ ಅನ್ನ. ತಗೋ ಮೈಕ್ ತಗೋ. ಹಾಯ್ ಅನ್ನ. ಹಾಯ್. ಅಲ್ಲದು ಓಕೆ. ಇವಾಗ ನಮ್ಮ ಮಮ್ಮಿ ಹೇಳ್ತಾರೆ ಮೇಕಪ್ ಹೇಗಿದೆ ಅಂತ. ಮೇಕಪ್ ಇನ್ನ ಸ್ವಲ್ಪ ಆಗ್ಬೇಕಾಯ್ತು, ಇಲ್ಲೆಲ್ಲ ಗ್ಲೋ ಇಲ್ಲ, ಇಲ್ಲಿ ಇಷ್ಟು ತುಂಬಾ ಗ್ಲೋ ಕೊಟ್ಟಿದ್ದಾರೆ. ಲಿಪ್ಸ್ಟಿಕ್ ಎಲ್ಲ ಚೆನ್ನಾಗಿ ಹಚ್ಚಿದ್ದಾರೆ. ಕಣ್ಣಿಗೆ ಸರಿ ಆಗಿಲ್ಲ. ಇಂಪಾರ್ಟೆಂಟ್ ಸ್ಟಿಕ್ಕರ್ ಫಸ್ಟ್ ಇಡ್ತಾರೆ, ಆ ಗಂಡು ಮಕ್ಳು ಫಸ್ಟ್ ಸ್ಟಿಕ್ಕರ್ ಓಕೆ. ಯಾಕೆಂದ್ರೆ ಗೈಸ್ ಆಲ್ಮೋಸ್ಟ್ ಬಾಯ್ಸಿಗೆ ಗೊತ್ತಿರೋದು ಹಣೆಬೊಟ್ಟು ಅನ್ನೋದು, ಅದನ್ನ ನೀಟಾಗಿ ಇಟ್ಟೇ ಇಡ್ತಾರೆ. ಲಿಪ್ಸ್ಟಿಕ್ ಒಂದು ನೀಟಾಗಿ ಅಪ್ಲೈ ಮಾಡ್ತಾರೆ. ಐ ಮೇಕಪ್ ಅದೆಲ್ಲ ಚೆನ್ನಾಗಾಗಿದೆ. ಕಣ್ಣಿಂದಾಗಿಲ್ಲ. ಕಣ್ಣಿಂದು ಅದೇನು ಅದು ಕಣ್ಣಿಂದಂದು ಆಗ ಮಾಡೇ ಇಲ್ಲ. ಇಲ್ಲಿದು ಈ ನೋಸು ಇದು ಈ ಮೌತ್ ಇಂದು ಇಷ್ಟು ಚೆನ್ನಾಗಿದೆ, ಇಲ್ಲಿಂದ ಇಷ್ಟು ಚೆನ್ನಾಗಿ ಮಾಡಿಲ್ಲ. ಗೈಸ್ ಇವ್ರು ಹೇಗ್ ಮಾಡಿದಾರೆ ಗೊತ್ತಾ? ಪಾಪು ಕಳ್ಕೊಂಬ ಹೇಗ್ ಮಾಡಿದಾರೆ ಗೊತ್ತಾ ಗೈಸ್? ಇಷ್ಟು ಈ ಹಾಫ್ ಇದೇನು ಐ ಇದೆಲ್ಲ, ಐ ಕೆಳಗಿನ ನೋಸ್ ಇಂದ ಈ ಹಾಫ್ ಫೇಸ್ ಮೇಕಪ್ ಮಾಡಿದ್ದಾರೆ. ಇಷ್ಟು ಹಾಫ್ ಏನಿದೆ ಅಲ್ಲ ಅದನ್ನ ಮೇಕಪ್ ಮಾಡಿಲ್ಲ, ಅಂದ್ರೆ ಐಗೆ ಹಚ್ಚಿದ್ದಾರೆ. ಇದು ಓಕೆ, ಬಟ್ ಇಲ್ಲಂತೂ ಏನು ಹಚ್ಚೇ ಇಲ್ಲ. ಮಾಯ್ಶ್ಚರೈಸರ್ ಅಷ್ಟೇ ನೆನಪಿರೋದು ನನಗೆ. ಹಚ್ಚಿದೀನಲ್ಲ, ಅಪ್ಲೈ ಮಾಡಿದೀನಿ. ಏನ್ ಫೌಂಡೇಶನ್ ಅದ್ ಬಿಟ್ರೆ ಪೌಡರ್, ಫೌಂಡೇಶನ್, ಪ್ರೈಮರು ಎಲ್ಲ ಅಪ್ಲೈ ಮಾಡಿ, ಆಲ್ಮೋಸ್ಟ್ ಎಲ್ಲಾನು ಅಪ್ಲೈ ಮಾಡಿದೀನಿ. ಪ್ರೈಮರ್ ಎಲ್ಲ ಆಲ್ಮೋಸ್ಟ್ ಅಪ್ಲೈ ಮಾಡಿದಿರ, ಬಟ್ ಹಾಫ್ ಫೇಸ್ ಅಪ್ಲೈ ಮಾಡಿದ್ರೆ ಹಾಫ್ ಫೇಸ್ ಅಪ್ಲೈ ಮಾಡಿಲ್ಲ. ಹಾಫ್ ಫೇಸಿಗೆ ತುಂಬಾ ಅಪ್ಲೈ ಮಾಡಿದೀನಿ. ಹಾಂಗ್ ಮಾಡಿದ್ದಾರೆ ಗೈಸ್. ನಾನು ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಫೇಸ್ನ. ಇವ್ರು ಮಾಡಿರೋ ಮೇಕಪ್ ಹೀಗೆ ಕಾಣ್ತಾ ಇದೆ ಫೇಸ್ ನಂದು. ಆ್ಯಕ್ಚುಲಿ ಗ್ಲೋಯಿಂಗ್ ಇದೆ, ಇಲ್ಲೆಲ್ಲ ಹೈಲೈಟರ್ ಅಪ್ಲೈ ಮಾಡಿದ್ದು, ತುಂಬ ಹೈಲೈಟರ್ ಹಚ್ಬಿಟ್ಟಿದ್ದಾರೆ ಇವರು. ಇಲ್ಲಂತೂ ಏನು ಅಪ್ಲೈ ಮಾಡಿಲ್ಲ ಅವರು. ಕಣ್ಣಿನ ನೋಡ್ಬೋದು ಐ ಮೇಕಪ್ ಏನು ಮಾಡಿದ್ದಾರೆ ಇವರು ಐಗೆ ಅಂತ. ಐಲೈನರ್ ಅಂತೂ ಸೊಟ್ಟ ಹಾಗೆಲ್ಲ ಹಾಕ್ಬಿಟ್ಟಿದ್ದಾರೆ. ಬಟ್ ಗುಡ್ ಟ್ರೈ, ಚೆನ್ನಾಗೆ ಮಾಡಿದ್ದಾರೆ, ಅಡ್ಡಿಲ್ಲ. ಏನ್ರಿ ಚೆನ್ನಾಗಿ ಮಾಡಿದ್ರಾ? ಸ್ವಲ್ಪ ಮೈಕ್ ತಗೊಳ್ಳಿ. ಚೆನ್ನಾಗಿ ಮಾಡಿದೀನಿ. ಸ್ವಲ್ಪ ಈ ಕಣ್ಣಿಂದು ಮಾತ್ರ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಮಾಡ್ಬೇಕಿತ್ತು. ನಿಮಗೆ? ನೋಡಿದಿರ ಗೈಸ್ ಇವ್ರು ಹೇಗೆ ಮಾಡಿದ್ದಾರೆ ಮೇಕಪ್ ಅಂತ? ನಿಮ್ಮ ಮನಸ್ಸಿಗೆ ಹೇಳಿ, ಅದ್ಭುತವಾಗಿದೆಯಾ? ಸೂಪರ್ ಆಗಿದೆಯಾ? ಓಕೆ, ಹೇಳಮ್ಮ.
ನಿನ್ಗೂ ಮಾಡ್ಬೇಕಾ? ಸರಿ ನೀನ್ ಮಾತಾಡ್ಲಿ ತಡೀರಿ ಪಾಪು. ಮಾತಾಡು. ಹೇಳಮ್ಮ ಹೆಂಗ್ ಮಾಡಿದ್ದಾರೆ ಮೇಕಪ್? ಹ್ಮ್ ಹ್ಮ್ ಹಾ ಹ್ಮ್ ಹ್ಮ್ ಡಿಕೋಡ್ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ನ. ಹ್ಮ್ ಹಾ ಹಾ ಯಾವ ಲ್ಯಾಂಗ್ವೇಜ್ ಅಮ್ಮ ಅದು? ಹ್ಮ್ 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 ಆಯ್ತಮ್ಮ. ಹ್ಮ್ ಹಾ ಅವ್ರ ಅಪ್ಪಾಜಿಗೆ ಕರೆಕ್ಷನ್ಸ್ ಹೇಳ್ತಾ ಇದೆ. ಆಯ್ತಮ್ಮ ಆಯ್ತು. ಹಾ. ಇಷ್ಟನಾ? ಆಯ್ತು. ಓಕೆ ಗೈಸ್, ನಮ್ಮ ಪಾಪುನು ಕರೆಕ್ಷನ್ ಹೇಳಿದೆ ಅವ್ರ ಪಪ್ಪಗೆ ಏನೇನು ಕರೆಕ್ಷನ್ ಮಾಡಬೇಕು ಅಂತ. ಓಕೆ, ಇನ್ನೇನಾದರೂ ಹೇಳ್ತೀರಾ? ಅಂದರೆ ಈ ಮೇಕಪ್ ಚಾಲೆಂಜ್ ವಿಡಿಯೋ ಮಾಡಿ ಏನು ಅನಿಸ್ತು ನಿಮಗೆ ನನ್ನ ಜೊತೆ? ಆ, ಏನಂದ್ರೆ ಗೈಸ್ ಈ ಒಂದೇ ಅನ್ಸಿದ್ದು, ಮೇಕಪ್ ಮಾಡ್ಕೊಳ್ಳಿಕ್ಕೆ ತುಂಬಾ ಪೇಷನ್ಸ್ ಬೇಕು ಅಷ್ಟೇ. ಅದಕ್ಕೊಂದು ಹೇಳಕ್ ಇಷ್ಟಪಡ್ತೀನಿ, ಹೆಣ್ಮಕ್ಳು ತುಂಬಾ ಪೇಷನ್ಸ್ ಇರುತ್ತೆ. ಇವತ್ತು ನಮ್ ಅನ್ನಿಸ್ತಾ? ಬಾಯ್ಸಿಗಾದ್ರೆ ಆಗಲ್ಲ ಬಿಡಿ, 2 ಮಿನಿಟ್ಸ್ ಮ್ಯಾಕ್ಸಿಮಮ್. ಅನ್ನಿಸ್ತಾ ಇವತ್ತು ಹ್ಮ್ ಏನಂತ? ಯಾಕೆ ಹೆಣ್ಮಕ್ಳು ಇಷ್ಟೊತ್ತು ಟೈಮ್ ತಗೋತಾರೆ ಅಂತ. ಅಂದ್ರೆ ಗೈಸ್ ನಾನು ಮೇಕಪ್ ಮಾಡ್ಕೋತೀನಿ, ತುಂಬಾ ಲೇಟ್ ಮಾಡ್ತೀನ? ಇಲ್ಲ ಗೈಸ್, ಒಂದು 15 ಮಿನಿಟ್ಸ್ ಅಂತೂ ಬೇಕು. ಅಷ್ಟು ಬೇಗ ರೆಡಿ ಆಗ್ತೀನಾ? 15 ಅಂದ್ರೆ ಗೈಸ್ ಮಿನಿಟ್ಸ್. ಮಾಮೂಲಾಗಿ ಅಂದ್ರೆ ಬೇಗ ರೆಡಿ ಆಗ್ಬಿಡ್ತೀನಿ, ಅಷ್ಟೊತ್ತು ತಗೊಳಲ್ಲ. ಬಟ್ ಏನಾದ್ರು ವೆಕೇಶನ್ ಪಾರ್ಟಿ ಆ ಥರ ನಕ್ಕಾರು ಹೋಗೋದಿತ್ತು ಅಂತ ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ ರೆಡಿ ಆಗೋಕೆ. ಸ್ಯಾರಿ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಆಗುತ್ತೆ ಗೈಸ್ ಸ್ಯಾರಿ ಒನ್ ಅವರ್ ಅಂತೂ ಮೇಕಪ್ ಆಗುತ್ತೆ. ಅಂದ್ರೆ. ಹ್ಮ್ ಇವ್ರು ಏನಾದ್ರು ಎಲ್ಲಾದ್ರೂ ಹೋಗೋದಿರುತ್ತಲ್ಲ ಗೈಸ್, ಅವಾಗ ಹೆಂಗ್ ಗೊತ್ತಾ, ಫಸ್ಟ್ ನಾನು ಹೊರಗಡೆ ಇರ್ತೀನಿ, ರೆಡಿ ಆದ್ರ ಅಂತ ಕೇಳ್ತೀನಿ. ನನಗೆ ಗೊತ್ತಿತ್ತು ಇವ್ರು ಹೆಂಗಿದ್ರು ಒಂದು 40 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಆಗುತ್ತೆ ಅಂತ. ಫಸ್ಟ್ ಹೇಳಿರ್ತೀನಿ, ನೀವು ರೆಡಿ ಆಗಿರಿ ನಾನು ಬರ್ತೀನಿ ಅಂತ. ನೀನ್ ರೆಡಿ ಆಗಲ್ಲ ಅಂತ ಕೇಳ್ತಾರೆ, ನಾನು ಹೇಳ್ತೀನಿ ನನ್ 2 ಮಿನಿಟ್ಸ್ ಅಷ್ಟೇ ಅಂತ. ಅದಕ್ಕೆ 40 ಮಿನಿಟ್ಸ್ ಇದ್ದಂಗ್ಲೆ ಮುಂಚೆ ಕಾಲ್ ಮಾಡಿ ಹೇಳ್ತೀನಿ, ರೆಡಿ ಆಗಿರ್ರಿ ಬರ್ತೀನಿ ಅಂತ. ಅದ್ ನಿಜ ಗೈಸ್, ಗೊತ್ತಲ್ಲ ಹೆಣ್ಮಕ್ಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ರೆಡಿ. ಅದ್ರಲ್ಲೂ ಈಗ ಪಾಪು ಇರೋದ್ರಿಂದ ಹೇಗೆ ಅಂದ್ರೆ ಪಾಪುನು ರೆಡಿ ಮಾಡಿ ನಾನು ರೆಡಿ ಆಗಿ ಎಲ್ಲ ಮಾಡ್ಕೊಳಷ್ಟರಲ್ಲೇ ಟೈಮ್ ಆಗ್ಬಿಡುತ್ತೆ. ಮತ್ತೆ ಮಮ್ಮಿ ಅವ್ರು ರೆಡಿ ಮಾಡ್ತಾರೆ ಪಾಪುಗೆ, ಬಟ್ ಹಾಗೇನೆ ಗೊತ್ತಲ್ವಾ, 1-2 ಹಂಗಿದ್ದೇ ಇರುತ್ತೆ ಮಕ್ಳಿರೋ ಮನೆ ಅಂದ್ರೆ. ಇನ್ನೇನಾದ್ರೂ ಹೇಳ್ಬೇಕಾ? ಅಷ್ಟೇ ಅಷ್ಟೇ. ಚೆನ್ನಾಗ್ ಅನ್ಸ್ತಾ ಇವತ್ತಿನ ವಿಡಿಯೋ ನಿಮ್ಗೆ? ಚೆನ್ನಾಗ್ ಅನ್ಸ್ತು. ಏನೋ ಒಂದು ವಿದ್ಯೆ ಕಲ್ತಂಗ ಆಯ್ತು. ಮೇಕಪ್ ಮಾಡೋ ವಿದ್ಯೆ. ಹಾ, ಅದು ತುಂಬಾ ಗೊತ್ತಿಲ್ದಿರ್ಗಂತೂ ಗೈಸ್ ತುಂಬಾ ಕಷ್ಟ. ಯಾವ್ದು ಅಪ್ಲೈ ಮಾಡ್ಬೇಕು, ಏನ್ ಅಪ್ಲೈ ಮಾಡ್ಬಿಟ್ಟು ಕೆಟ್ಟೋಗ್ಬಿಟ್ರೆ ಹೆಂಗೆ, ಚೆನ್ನಾಗ್ ಬರುತ್ತಾ ಇಲ್ಲ, ಚೆನ್ನಾಗ್ ಮಾಡ್ತೀನ ಇಲ್ಲ ಅನ್ನೋದೊಂದಿರುತ್ತೆ. ಬಟ್ ಚೆನ್ನಾಗ್ ಬಂದಿದೆ. ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಟೈಮ್ ನೋಡೋಣ. ಅಷ್ಟೇ. ಈಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಕ್ರಿಕೆಟ್ ನೋಡೋದು. ಈವ್ನಿಂಗ್ ಆಯ್ತಲ್ಲ ಗೈಸ್, ಇವಾಗ ಮ್ಯಾಚ್ ಅವ್ರಿಗೆ IPL ಬೇರೆ ನಡೀತಾ ಇದೆ, ಅದು RCB ಬೇರೆ ಇದೆ. ಅದಕ್ಕೆ ಆಯ್ತು ಗೈಸ್. ಆಗ್ಲೇ 4 ಹಂಗೆ ಅಂದ್ರೆ ಬೇಗನೆ ಮಾಡಿದೀವಿ ವ್ಲಾಗ್, ಮುಗಿಸಿದ್ದಾರೆ ಬೇಗ ಮೇಕಪ್ ಮಾಡಿ. ನಮಗೆ ಹೇಳ್ತೀರಾ ಏನಂತ? ಲೇಟ್ ಆಗುತ್ತೆ, ಈಗ ಹೆಣ್ಮಕ್ಳು ಮೇಕಪ್ ಆಗೋಷ್ಟು ಒಂದು ಹಾಫ್ ಅನ್ ಅವರ್ 1 ಅವರ್ ತಗೋತಾರೆ. ನೀವು ಮಾಡಿದ ಎಷ್ಟೊತ್ತು ಇವಾಗ? ಅದೇ ಈಗ ನಾವ್ ಏನ್ ಗೊತ್ತಾ ಗೈಸ್, ಅದು ಅವ್ರವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗೆ ಗೊತ್ತಾಗುತ್ತೆ. ನಾವ್ ಅಂದೇ ಇರ್ತೀವಿ, ಅದೇನು ಮನೇಲಿ ಮಾತಾಡ್ತಿರ್ತಾರೆ, ಒಂದ್ ಅಂದ್ರೆ 3/4 ಅವ್ರು ಗಂಟೆ ಫಸ್ಟ್ ಟೈಮ್ ತಗೋತಾರೆ. ಮಾಡಿರೋದು, ಟೈಮ್ ಆಗಿದೆ ಇಲ್ಲ ಬಟ್ ಅಂತಲ್ಲ, ಬಟ್ ಟೈಮ್ ಆಗುತ್ತೆ ಗೈಸ್. ಅದು ಮೇಕಪ್ ಮಾಡ್ತೀವಿ, ಬ್ಲೆಂಡ್ ಆಗಬೇಕು, ನೀಟಾಗಿ ಸೆಟ್ ಆಗ್ಬೇಕು ಫೇಸ್ಗೆ ಅಂದ್ರೆ ಆಬ್ವಿಯಸ್ಲಿ ಟೈಮ್ ಆಗುತ್ತೆ. ಹೌದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.